ತೊಡಗಿಸಿಕೊಂಡವ. ಚಿಂತ್ಯಕ್ಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಅನ್ನುವ ಹಾಗೆ ಎಲ್ಲರೂ ಭಕ್ತಾದಿಗಳು ನನ್ನನ್ನು ಕೊಂಡಾಡುತ್ತಾರೆ. ಯಾಕೆಂದ್ರೆ ಭಕ್ತರ ಚಿಂತೆಯನ್ನು ದೂರ ಮಾಡುವವ ನಾನು. ಹಾಗಾಗಿ ಲೋಕ ಕಲ್ಯಾಣದ ಕಾರ್ಯವನ್ನು ಮುಗಿಸಿ ತುಂಬುವ ದ್ವಾರಕೆಯ ಸಭೆಯಲ್ಲಿ ಓಲಗಸ್ತನಾಗುವ ವೇಳೆಗೆ ನನ್ನನ್ನು ಕಾಣುವುದಕ್ಕೆ ಬರುವ ರುಕ್ಮಿಣಿಯೇ ಬೇರೆ, ರುಕ್ಮಿಣಿಯೇ, ಆದ್ರೆ ಬರುತ್ತಿದ್ದ ಬಗೆಯೇ ಬೇರೆ. ಪಲ್ಲಂಕಿಯನ್ನು ಏರಿಕೊಂಡು ಸಖಿಯರನ್ನು ಕೂಡಿಕೊಂಡು ಸಂಭ್ರಮದಿಂದ ಬರುತ್ತಿದ್ದೆ. ಆದ್ರೆ ಇವತ್ತು ಬರುವಿಕೆಯಲ್ಲಿ ಬದಲಾವಣೆ. ನೇರವಾಗಿ ಬಂದೆ. ದೂರದಲ್ಲಿ ಮಗ ಮನ್ಮಥನು ನಿಂತುಕೊಂಡಿದ್ದಾರೆ. ನಿನ್ನ ಮುಖದಲ್ಲಿ ನಗುವನ್ನುವುದು ಕಾಣುವುದಿಲ್ಲ. ನನ್ನ ಮುತ್ತಿನ ಅರಸಿ ನೀನು ರುಕ್ಮಿಣಿ. ಏನಾಯ್ತು ಚಿನ್ನ? ಮಗಳಾದ ಮನ್ಮಥನನ್ನೇ ಕರೆದುಕೊಂಡು ಕಂದಿದ ಆನಂದಲಾಗಿ ನೆಲನೋಟಗಳಾಗಿ ನಾನು ಕೊಟ್ಟದ್ರಲ್ಲಿ ಏನು ಬೇಸರ ಉಂಟು ಅಂತ ಆಲೋಚನೆ ಮಾಡುದು. ಯಾವುದು ಬೇಡ, ಇಷ್ಟು ಚಂದದ ಮನೆ, ಚಂದದ ಮಗ, ಇಷ್ಟೆಲ್ಲ ಮಾಡಿ ಕೊಟ್ಟಿದ್ದೇನೆ. ಯಾವುದು ಇಲ್ಲ ಅಂತ ಹೇಳಿದ್ರು ನಾನು. ಅಲ್ಲ ಮತ್ತೆ ಬೇಸರ ಯಾಕಂದ್ರೆ ಮಾನಸಿಕವಾಗಿ ನನಗೆ ಅಲ್ಲಲ್ಲ, ಮಾನಸಿಕವಾಗಿ ನನಗೆ ಹಿಂಸೆ ಆಗ್ತಾ ಉಂಟು. ಹಾಗೆ ಮಗನಾದ ಮನ್ಮಥನನ್ನು ನೋಡಿ ಅಂತೆ. ಇಷ್ಟು ಚಂದದ ಮಗ ಹೇಳ್ತಾರೆ, ಗಂಡು ಮಗ ಹುಟ್ಟಿದ್ರೆ ಅವನ ಹಾಗಿರ್ಬೇಕು. ಚಿಗುರು ಮೀಸಿ ಬಂದದಷ್ಟೇ. ಹೌದೌದು. ಗಿಡವನ್ನು ಬೆಳೆದು ಮರವಾಗಬೇಕಾದ್ರೆ ಕಾಲ ಕಾಲಕ್ಕೆ ಹೇಗೆ ನೀರನ್ನು ಪೋಷಕಾಂಶವನ್ನು ಎರೆಯುವುದು ಅಗತ್ಯವಾದ ಕರ್ತವ್ಯ. ಗಿಡ ಬೆಳೆಯುವುದೇ ಅಲ್ಲವೇ? ಮಕ್ಕಳು ಬೆಳೆಯುವಂತಹ ಸಂದರ್ಭ, ವಿದ್ಯಾರ್ಥಿ ಸಂಸ್ಕಾರವನ್ನು ಒದಗಿಸಬೇಕಾದ ತಂದೆ ತಾಯಿಗಳ ಹೊಣೆಗಾರಿಕೆ. ಮನೆಗೆ ಬಂದ ಮೇಲೆ ನಾನಿದ್ದೇನೆ, ಮನೆಯಲ್ಲಿ ಇಲ್ಲದಿರುವಾಗ ತಾಯಿ ಇದ್ದ ಅಲ್ಲವೇ? ಮಗನಿಗೆ ಏನಾದ್ರು ಬೇಕಾ? ಗುರುವಿನಿಂದ ವಿದ್ಯೆ, ತಂದೆಯಿಂದ ಸಂಸ್ಕಾರ, ತಾಯಿಯಿಂದ ಹೆಣ್ಣಾದವಳಿಗೆ ಶ್ರೀರದ ಕುರಿತಾದ ಪಾಠ. ತಾಯಿಯೇ ಮೊದಲದು ಅಲ್ಲವೇ? ಈ ಮೂವರ ತ್ರಿವೇಣಿ ಸಂಗಮವೇ ಮಕ್ಕಳ ಜೀವನ. ಆದ್ರೂ ಇವಾಗ ಹಠ ಮಾಡುತ್ತಾನೆ, ಏನು ಮದುವೆ ಆಗ್ಬೇಕಂತೆ. ತಾಯಿಯ ಮಕ್ಕಳ ಬುದ್ಧಿ ಹೀಗೆ ಮೀಸೆ ಬರುವವನಿಗೆ ಮಾತ್ರ. ಅಯ್ಯೋ, ಪ್ರಾಯ ಪ್ರಬುದ್ಧನಾಗಿದ್ದಾನೆ, ಭುಜೇಂದ್ರರಿಗೆ ಬೆಳೆದ ಹಠ ಮಾಡುತ್ತಾನೆ. ಒಂದು ವೇಳೆ ಮದುವೆ ಮಾಡದಿದ್ರೆ ಯಾರಾದ್ರೂ ಓಡಿ ಹೋದ್ರೆ ನಾವು ಎದುರು ಮಾಡೋದು. ನಮ್ಮಿಬ್ಬರು ಹೇಳಿದ್ದಾರೆ ಯಾರು? ಒಂದು ಮಗನ ತಂದೆ ತಾಯಿ ಅಲ್ಲ, ಹೇಳುದಿಲ್ಲ ಅಷ್ಟು ಯಾಕಂತ ಹೇಳುದು. ಕಾಲ ಕೂಡಿಗೆ ಬಂದಿದೆ ಸ್ವಾಮಿ, ಅವನೇ ಹಠ ಮಾಡ್ತಾನೆ, ಮತ್ತೆ ದಾರಿ ತಪ್ಪಿ ಹೋಗ್ಲಿಕ್ಕೆ ಬಿಡ್ಬೇಕಾ? ದಾರಿ ತಪ್ಪಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಕೃಷ್ಣನ ಮಗ ನನ್ನ ರಕ್ಷೆಯ ಕಕ್ಷೆಯ ಒಳಗೆ ನೀವಿರುವುದು. ನಿನ್ನ ಆಲೋಚನೆ ನನಗೆ ಗೊತ್ತಾಯ್ತು. ಅಪ್ಪನ ಹಾಗೆ ಆಗುದು ಬೇಡ ಮಗ. ನನಗೆ 14,000 ಎಂತಲ್ವ, ಮಗನಿಗೆ ಒಂದಾದ್ರೂ ಆಗಬೇಕು. ಒಂದೆರಡೆ ಸಾಕು. ಹೌದು, ಅವರಿಗೆ ಈಗ ಎಷ್ಟು ರೂಪವಂತನಿದ್ದ. ಅವನ ಹೆಂಡತಿ ಎಲ್ಲಿದ್ದಾಳೋ ಏನೋ, ಮಗ ನೋಡಿದ್ದ? ನೋಡ್ಲಿಲ್ಲ, ನೋಡುದು ಬೇಡ ಅಂತ ಕರ್ಕೊಂಡು ನಾವೇ ನೋಡ್ಬೇಕಷ್ಟು. ಮತ್ತೆ ಚಿಂತೆ ಮಾಡಬೇಡ, ದಿವಸ ಕೊಡ್ತೇನೆ 8. ಅವನು ನೋಡ್ಲಿಕ್ಕೆ ಶುರು ಮಾಡಿದ್ರೆ ಒಂದಲ್ಲ 10 ನೋಡಿ. ನೋಡ್ಲಿಕ್ಕೆ ನಾವು ಬಿಡಬಾರ್ದು. ಅವನ ರೂಪಕ್ಕೆ ಅನುಗುಣವಾದ ಹೆಣ್ಣನ್ನು ನಾವೇ ಹುಡುಕಬೇಕು. 8 ದಿವಸದಲ್ಲಿ ಹುಡುಕುತ್ತೇವೆ. 8 ದಿವಸದಲ್ಲಿ ಹುಡುಕಿ ಕಲ್ಯಾಣ. ಹೌದಾ? ನಿರೀಕ್ಷೆ